ಹೊನ್ನುಡಿ ಸಂಪಾದಕ ಪ್ರಭಾಕರ್ ನಿಧನದ ಹಿನ್ನೆಲೆ ಪತ್ರಕರ್ತರ ಭವನದಲ್ಲಿ ಶ್ರದ್ಧಾಂಜಲಿ ಸಭೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅರ್ಜುನ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೋಲಾರ ಜಿಲ್ಲೆಯ ಹೊನ್ನುಡಿ ಪತ್ರಿಕೆಯ ಸಂಪಾದಕರಾದ ಪ್ರಭಾಕರ್ ನಿಧನಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಚಾಂಡ್ರಹಳ್ಳಿ ರವಿಕುಮಾರ್, ಅವಿಭಾಜಿತ ಜಿಲ್ಲೆಗಳ ಅಪ್ರತಿಮ ಹೋರಾಟಗಾರರಾಗಿ ಹಾಗೂ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನು ಸಲ್ಲಿಸಿದ ಹೊನ್ನುಡಿ ಪತ್ರಿಕೆಯ ಸಂಪಾದಕ ಪ್ರಭಾಕರ್ ಅವರ ನಿಧನದಿಂದ ಪತ್ರಿಕಾ ರಂಗಕ್ಕೆ ತೀವ್ರ ನಷ್ಟ ಉಂಟಾಗಿದ್ದು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ದೇವಪ್ಪ, ತಾಲೂಕು ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸುರೇಶ್, ನಾರಾಯಣಮೂರ್ತಿ, ಪಿಆರ್ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಸಿಎಸ್ ರವಿ, ನ್ಯೂಸ್ ಬ್ಯೂರೋ, ಪ್ರಜಾಪವ ಟಿವಿ, ಚಿಕ್ಕಬಳ್ಳಾಪುರ. ಅವಿಭಜಿತ ಜಿಲ್ಲೆಗಳ ಹಿರಿಯ ಪತ್ರಿಕಾ ಕ್ಷೇತ್ರದ ಕುಂಡಿಯಾಗಿದ್ದ ಹೊನ್ನುಡಿ ನಮ್ಮನ್ನು ಆಗಿದ್ದಾರೆ. ನಾನು 3 ಸಲ ಅವರ ಮನೆಗೆ ಹೋಗಿದ್ದೆ ಕೋಲಾರದಲ್ಲಿ. ಫಸ್ಟು ಹೋಗಿದ್ದ ದಿನ ಪೋಸ್ಟ್ ಆಫೀಸ್ ಕೊಡ್ತೇನೆ ಅವ್ರ ಮನೆ ಇದ್ದಿದ್ದು, ಆಫೀಸಲ್ಲೇ ಇದ್ದಿದ್ದ ಹೋಗಿದ್ದೆ. ಯಾವ ಪೇಪರ್ ಅಂತ ಕೇಳಿದ್ರು. ಅವಾಗ ಪ್ರಭಾಕರ್ ನನ್ನ ಜೊತೆ ಬಂದಿದ್ದರು. ಈಗ CM ಅವ್ರಿಗೆ ಮಾಧ್ಯಮ ಸಭೆಗೆ ಅವ್ರ ಜೊತೆ ಹೋಗಿದ್ದೆ. ಅವರು ಕೋಲಾರ ಮನೆಯಲ್ಲೇ ಕೆಲಸ ಮಾಡ್ತಿದ್ರು. ನಿನ್ನ ಹೆಸರು ಅಂತ ಕೇಳಿದ್ರು. ನನ್ನ ಹೆಸರು ರವಿ ಚಿಂತಾಮಣಿ ಅಂತ ಹೇಳಿದೆ. ಇಲ್ಲಪ್ಪ ನಾನು ರವಿ ಅಂತ ಕರೆಯಿಲ್ಲ, ಕೋಲಾರ ಮಾಡಿ ಅಂತ ಹೇಳ್ತೀನಿ, ಹೋಗಿ ಆಯ್ತು ಸರ್ ಅಂತ. ಹಂಗೆ ಗೊತ್ತಿದ್ದಾಗಿತ್ತು. ಮತ್ತು ಒಂದು 3-4 ಸಲ ಭೇಟಿ ಆಗಿದೆ. ಅಷ್ಟು ಬಿಟ್ಟೆ ನನಗೆ ಹೆಚ್ಚಿನ ಇದಿರಲಿಲ್ಲ. ಬಟ್ ಇವತ್ತು ನನ್ನೆಲ್ಲ ಆಗಿದ್ದಾರೆ. ಅವರ ಆತ್ಮಕ್ಕೆ ಚಿಂತಾಮಣಿ ತಾಲೂಕು ಪತ್ರಿಕಾ ಆತ್ಮಕ್ಕೆ ಶಾಂತಿ ಸಿಗುವಂಥ ದೇವರ